ಗಂಡಸರು ಅಳಬಾರ್ದು, ಜನ ಏನಂತಾರೆ, ಕಲ್ಬಂಡೆ ಕರಗಬಾರ್ದು, ಬೀಳ್ತಾ ಇದ್ರು ಬರೆ. ಅಂದು ಹೈಸ್ಕೂಲು ಮೇಷ್ಟ್ರು ಎಲ್ರಿಗೂ ಹೊಡೆದಿದ್ರು. ಹುಡುಗರು ಹುಡುಗಿಯರು ಎಲ್ಲರೂ ತಿಂದಿದ್ರು. ಅದೇ ಏಟು ಅದೇ ನೋವು. ಅವರು ಹತ್ತು ಚೀರಾಡಿದ್ರು, ನಾವ್ಯಾಕೆ ಹೇಳಲಿಲ್ಲ, ನಮಗೇನು ನೋಯ್ಲಿಲ್ವಾ? ಕಾಲೇಜು ಕೊನೆ ದಿನ ಸನ್ಮಾನ ಬೀಳ್ಕೊಡುಗೆ. ಫ್ರೆಂಡ್ಸ್ ಎಲ್ಲ ದೂರಾಗಿ ಹೊರಡುವರು ಮನೆ ಕಡೆಗೆ. 4 ವರ್ಷದ ಒನ್ವೇ ಪ್ರೀತಿ ಹೇಳಲೇ ಇಲ್ಲ. ಕಡೆ ನೋಟ ಕಡೆ ಮಾತು. ಅವರು ತಬ್ಬಿ ಕಣ್ಣೀರಿಟ್ರು, ನಾವ್ಯಾಕೆ ಹೇಳಲಿಲ್ಲ, ನಮಗೇನು ಅನಿಸ್ಲಿಲ್ವಾ? 30 ದಾಟೋಯ್ತು, ಅಪ್ಪನೂ ಹೋಗಾಯ್ತು. ಕೆಲವರದು ಲಕ್ಷಗಳ ಪ್ಯಾಕೇಜು, ನಮ್ಮದು ಲಕ್ಷಗಳ ಮಾರ್ಟ್ಗೇಜು. ಹೆಣ್ಯಾರು ಕೊಡ್ತಿಲ್ಲ, ಸಾಲನೂ ತೀರ್ತಿಲ್ಲ. ಅಮ್ಮ 10 ಗೋಳಾಡಿದ್ರು, ನಾವ್ಯಾಕೆ ಹೇಳಲಿಲ್ಲ, ನಮಗೇನು ಬೇಕಿಲ್ವಾ? ಚಿಕ್ಕ ವಿಷಯಗಳಿಗೆಲ್ಲ ದೊಡ್ಡ ದೊಡ್ಡ ಜಗಳ. ವೈರಾಗ್ಯ ಬೇಕೆನ್ನುವಷ್ಟು ಕೇಳಿದ್ದ ಬೈಗುಳ. ಹೆಂಗಸರ ಕಷ್ಟ ನಿಮ್ಗೆಲ್ಲಿ ತಿಳಿಯುತ್ತೆ ಎಂದು ಹೆಂಡತಿ ಗಳಗಳನೆ ಹತ್ತರು, ನಾವ್ಯಾಕೆ ಹೇಳಲಿಲ್ಲ, ನಮಗೇನು ಕಷ್ಟವಿಲ್ವಾ? ನಾವ್ಯಾಕೆ ಹೇಳುವುದಿಲ್ಲ, ಧೈರ್ಯವಿಲ್ಲದವನು ಎನ್ನುತ್ತಾರೆಂದ. ಧೈರ್ಯ ಯಾಕೆ ಬೇಕು? ಅಳುವುದಕ್ಕ, ಅಳದೇ ಇರುವುದಕ್ಕ? ಕಣ್ಣೀರು ಬತ್ತೇ ಹೋಯ್ತಾ? ನೂರಾರು ಪ್ರಶ್ನೆ. ನಾವು ಅಳುತ್ತೇವೆ. ಮಲಗೋ ದಿಂಬನ್ನು ಕೇಳಿ, ಬಚ್ಚಲ ಗೋಡೆಯ ಕೇಳಿ. ವಿಸ್ಕಿ ಗ್ಲಾಸಿಗೂ ಗೊತ್ತು, ಒಂಟಿ ಬೀದಿಗೂ ಗೊತ್ತು. ನಾವು ಅಳುತ್ತೇವೆ. ನಮ್ಮ ಅಳು ನಮಗಷ್ಟೇ ಸೀಮಿತ. ಹೊರಗಣ್ಣಿಗೂ ಕಾಣದು, ಒಳಗಣ್ಣಿಗೂ ತಿಳಿಯದು. ಏಕೆಂದರೆ ಗಂಡಸರು ಅಳಬಾರ್ದು, ಜನ ಏನಂತಾರೆ, ಕಲ್ಬಂಡೆ ಕರಗಬಾರ್ದು, ಬೀಳ್ತಾ ಇದ್ರು ಬರೆ.